ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಯಾರಿಗೆ ಮದುವೆ ಆಗ್ತಾಯಿಲ್ಲ ಅಥವಾ ನಮಗೆ ಸಂತಾನ ಸಮಸ್ಯೆ ಇದೆ ಮತ್ತು ಒಳ್ಳೆ ಜಾಬ್ ಸಿಗ್ತಾಯಿಲ್ಲ ಅಂತ ತುಂಬ ಬೇಜಾರಲ್ಲಿರ್ತಿರೋ ಅಂಥವ್ರಿಗೆ ನಾನು ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತೀನಿ. ಅದೇನಪ್ಪ ಅದು ಉಪಾಯ ಅಂತಂದರೆ, ಬನ್ನಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಆಲದ ಮರ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಈ ಆಲದ ಮರದ ಹತ್ರ ನೀವು ಆಲದ ಮರದ ಹತ್ರ ಹೋಗಬೇಕಾಗುತ್ತೆ. ಆ ಆಲದ ಮರದ ಹತ್ರ ಹೋದಾಗ ನೀವು ಏನು ಮಾಡಬೇಕು ಅಂದರೆ, ಈ ಆಲದ ಮರದಲ್ಲಿರುವಂಥ ಬೇರುಗಳು ನಿಮಗೆ ಸ್ನೇಹಿತರೆ, ಅದು ಯಾವ ಉದ್ದೇಶಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತ ಅಂದರೆ ಸ್ನೇಹಿತರೆ, ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಯಾಕಂದರೆ ಇದು ತುಂಬ ಒಳ್ಳೆಯ ಮಾಹಿತಿ. ನಿಮಗೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗಬೇಕು. ಮತ್ತು ನಿಮಗೆ ಯಾವಾಗಲೂ ಅಷ್ಟೇನೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದರೆ, ಅದರಲ್ಲೂ ನೀವು ಗುರುವಾರ ಟೈಮ್ಗಳಲ್ಲಿ, ಹುಣ್ಣಿಮೆ ಟೈಮ್ಗಳಲ್ಲಿ, ಅಮಾವಾಸ್ಯೆ ಟೈಮ್ಗಳಲ್ಲಿ, ಪ್ರದೋಷ ದಿನಗಳಲ್ಲಿ ನೀವು ನಾನು ಹೇಳ್ಕೊಟ್ಟಿರೋಂಥ ಈ ತಂತ್ರನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಅದೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಸ್ನೇಹಿತರೆ, ಅದಕ್ಕೆ ನೀವು ಮಾಡಬೇಕಾಗಿರೋದು ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ, ಒಂದು ದೊಡ್ಡದು ಆಲದ ಮರದ ಹತ್ರ ಬರಬೇಕಾಗುತ್ತೆ. ನಾನು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಆಲದ ಮರದ ಬೇರುಗಳಿರುತ್ತಲ್ಲ, ಈ ಬೇರುಗಳ ಹತ್ರ ನೀವು ಬಂದು ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಪ್ರತಿಯೊಂದನ್ನು ಕೂಡ ಹೇಳ್ಕೊಬೇಕಾಗುತ್ತೆ. ಆಲದ ಮರದ ಹತ್ರ ನೀವು ಬಂದಾದಾಗ ಏನು ಮಾಡಬೇಕು ಅಂದರೆ, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪ್ರತಿಯೊಂದನ್ನು ನೀವು ಹೇಳ್ಕೊಂಡು, ಅದರಲ್ಲೂ ಗುರುವಾರ ಸಮಯದಲ್ಲಿ ಈ ರೀತಿ ಬೇರುಗಳ ಹತ್ರ ನಿಮ್ಮ ನಕ್ಷತ್ರ ಗೋತ್ರಗಳನ್ನೆಲ್ಲ ಹೇಳ್ಕೊಂಡು, ಎಷ್ಟು ದೊಡ್ಡ ಬೇರಿರುತ್ತೋ ಅಷ್ಟು ಬೇರುಗಳನ್ನ ನೀವು ತಗೊಂಡು ಈ ರೀತಿ 3 ಗಂಟೆನ ನೀವು ಹಾಕಿ ನಿಮ್ಮ ಇಷ್ಟಾರ್ಥಗಳನ್ನ ಹೇಳಿ ಹೋಗೋದ್ರಿಂದ ನಿಮಗೆ ಗುರುದೋಷಗಳಲ್ಲಿರುವಂಥದ್ದೆಲ್ಲ ನಿವಾರಣೆ ಆಗಿ ಆದಷ್ಟು ಬೇಗ ನಿಮಗೆ ಮದುವೆ ಆಗುತ್ತೆ. ಇದನ್ನು ಖಂಡಿತವಾಗ್ಲೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ. ಬೇರುಗಳಿರುತ್ತಲ್ಲ ಸ್ನೇಹಿತರೆ, ಈ ರೀತಿ ಹಾಲದು ಬೇರುಗಳೆಲ್ಲ ಇರುತ್ತಲ್ಲ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ದೊಡ್ಡದು ಈ ರೀತಿ ದೊಡ್ಡದು ಆಲದ ಬೇರುಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ನಕ್ಷತ್ರ ಗೋತ್ರಗಳನ್ನೆಲ್ಲ ಹೇಳ್ಕೊಂಡು ಈ ರೀತಿ ಗೋತ್ರಗಳನ್ನೆಲ್ಲ ನೀವು ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ನೀವು 3 ಗಂಟು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ತುಂಬ ಚೆನ್ನಾಗಿದೆ ಈ ಜಾಗ. ಸ್ನೇಹಿತರೆ, ತುಂಬ ವಿಶೇಷವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ವಿಶೇಷವಾಗಿ ನನಗೂ ಯಾರೋ ಒಬ್ಬರು ಈ ಮಾಹಿತಿನ ತಿಳಿಸ್ಕೊಟ್ರು. ಅದಕ್ಕೋಸ್ಕರ ನಾನು ನಿಮಗೆ ಈ ಮಾಹಿತಿನ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದ. ಸ್ವಾಗತ ಸ್ನೇಹಿತರೆ, ಇವತ್ತು ನಿಮಗೊಂದು ವಿಶೇಷವಾದ ಪೂಜಾ ಅನುಷ್ಠಾನ ಹೇಳ್ಕೊಡ್ತಾ ಇದ್ದೀನಿ. ಏನಂತಂದರೆ ಇದೇ ಹುಣ್ಣಿಮೆ ಬಂದು ಗುರುವಾರ ದಿನ ನೀವು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ಜೀವನದಲ್ಲಿ ಜಾಬ್ ಸಿಗ್ತಾಯಿಲ್ಲ ಅಥವಾ ನನಗೆ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಥವಾ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರೋರು ನೀವು ಆಲದ ಮರದ ಹತ್ರ ಬರಬೇಕಾಗುತ್ತೆ. ಅವತ್ತಿನ ದಿನ ನಿಮ್ಮ ಇಷ್ಟಾರ್ಥ ಏನಿದೆ ಅಂತ ನೀವು ಹೇಳಿಬಿಟ್ಟು ಈ ರೀತಿ ಇರುತ್ತಲ್ಲ, ಈ ಥರ ಇರುತ್ತೆ, ಇದನ್ನು ನೀವು ಗಂಟು ಹಾಕಬೇಕಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಏನಿದೆ ಅಂತ ನೀವು ಹೇಳ್ಕೊಂಡು 3 ಗಂಟು ಹಾಕ್ಬಿಟ್ರೆ ಸಾಕಾಗುತ್ತೆ. ಈ ರೀತಿ ಇರುತ್ತೆ. ಇದನ್ನು ನೀವು ಈ ಥರ ಹಿಡ್ಕೊಂಡು ಈ ರೀತಿ ಗಂಟು ಹಾಕಿ
ನಿಮಗೆ ಬಿಟ್ಬಿಟ್ರೆ ಸಾಕು. ನಿಮ್ಮ ಇಷ್ಟಾರ್ಥ ಏನಿದೆ ಅಂತ ಪ್ರತಿಯೊಂದನ್ನು ಹೇಳ್ತಾ ನೀವು ಗಂಟು ಹಾಕಿದ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಇದನ್ನು ನೀವು ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.